ಕ್ಷುಲ್ಲಕ ಕಾರಣ ಎರಡು ಗುಂಪಿನ ನಡುವೆ ಮಾರಾಮಾರಿ. ಸಾಕಷ್ಟು ದೊಣ್ಣೆ ಕಟ್ಟಿಗೆ ಕಲ್ಲಿನಿಂದ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಇದು ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ. ನರಗುಂದ ಇಲ್ಲಿ ಹೊರವಲ ಕಾಲೋನಿಯಲ್ಲಿ ನಡೆದಿರುವಂತಹ ಒಂದು ಗಲಾಟೆ. ಇದು ಘಟನೆಗೆ ನಿಖರವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ, ನರಗುಂದ ಹೊರವಲ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ. ಕಾರಣ ಕ್ಷುಲ್ಲಕ, ಅದಕ್ಕೆ ದೊಣ್ಣೆ ಎಲ್ಲ ತೆಗೆದುಕೊಂಡಿದ್ದಾರೆ. ಎರಡು ಗುಂಪಿನ 10 ಯುವಕರಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ಈಗ ದಾಖಲಾಗಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಅಲ್ಲಿ ಹೆಂಗಸರು ಎಲ್ಲ ಈ ಜಗಳವನ್ನು ಬಿಡಿಸಲಿಕ್ಕೆ ಮುಂದಾದರೂ ಕೂಡ ಈ ಎರಡು ಗುಂಪಿನ ನಡುವೆ ಮಾರಾಮಾರಿಯೇ ನಡೆದು ಹೋಗಿದೆ. ನೋಡಿ, ಇಲ್ಲಿ ದೊಣ್ಣೆ, ಆ ಕಲ್ಲು, ಇಟ್ಟಿಗೆ ಎಲ್ಲವನ್ನು ಕೂಡ ತಗೊಂಡು ಸಹಜವಾಗಿ ಸಣ್ಣ ಪುಟ್ಟ ಗಲಾಟೆಗಳನ್ನು ಮಾತಲ್ಲೇ ಬಗೆಹರಿಸ್ಬೋದು. ಆದರೆ ಇವತ್ತು ಎಲ್ಲದಕ್ಕೂ ದೊಣ್ಣೆಗಳು ಮಾತಾಡ್ತಾ ಇದ್ದಾವೆ, ಕಟ್ಟಿಗೆ ಇಟ್ಟಿಗೆಗಳು ಮಾತಾಡ್ತಾ ಇದ್ದಾವೆ. ಫೈನಲಿ ಏನೂ ಇರಲ್ಲ, ಅದರಲ್ಲಿ ಮ್ಯಾಟ್ರೇ ಇರಲ್ಲ. ಆದರೆ ನೋಡಿ, ನಾನಾ ನೀನ ಅನ್ನುವಷ್ಟರ ಮಟ್ಟಿಗೆ ಶರ್ಟ್ ಗುಂಡಿ ಎಲ್ಲ ಬಿಚ್ಚಿ ಹಾಕ್ಕೊಂಡು ಹಂಗೆ ದೊಣ್ಣೆ ಇಟ್ಕೊಂಡು ಎರಡೂ ಗುಂಪು ನಡುವೆ ಮಾರಾಮಾರಿ. ಆ ಗಲಾಟೆ ಬಿಡಿಸ್ಲಿಕ್ಕೆ ಪಾಪ ಹೆಂಗಸರು, ವಯಸ್ಸಾದಂಥವ್ರು ಎಲ್ಲ ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಗದಗ ಪ್ರತಿನಿಧಿ ಮಹಂತೇಶ್ ಕೊಡ್ತಾ ಹೋಗ್ತಾರೆ. ಮಹಂತೇಶ್, ಕಾರಣ ಕ್ಷುಲ್ಲಕ, ಆದರೆ ಎರಡು ಗುಂಪಿನ ನಡುವೆ ಮಾರಾಮಾರಿಯೇ ನಡೆದು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾತಕ್ಕೋಸ್ಕರ ಈ ಗಲಾಟೆ ಆಯ್ತು ಅಂತ ಮಹಂತೇಶ್? ಗದಗ ಜಿಲ್ಲೆಯ ನರಗುಂದ ಪಟ್ಟಣ ಏನಿದೆ, ನರಗುಂದ ಪಟ್ಟಣದ ಕೊರವರ ಕಾಲೋನಿಯಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಸದ್ಯಕ್ಕೆ ಕಾರಣ ಇದಕ್ಕೆ ಅಂತಂದು ತಿಳಿದು ಬಂದಿಲ್ಲ. ಈ ಹಿನ್ನೆಲೆ ಒಳಗಡೆ ಅವರು ತಮ್ಮ ಕಿಟಕಿ ಗಾಜುಗಳನ್ನ ಧ್ವಂಸ ಮಾಡುವ ಮೂಲಕ, ದೊಣ್ಣೆ ಕಲ್ಲುಗಳ ತೂರಾಡುವ ಮೂಲಕ ದೊಡ್ಡದಾಗಿ ಒಂದು ಹೊಡೆದಾಟವನ್ನು, ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸದ್ಯಕ್ಕೆ ಸ್ಥಳಕ್ಕೆ ಏನು ಕೊರವರ ಕಾಲೋನಿ ಏನಿದೆ, ಕೊರವರ ಕಾಲೋನಿಯ ಸ್ಥಳದಲ್ಲಿ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಸದ್ಯಕ್ಕೆ ಗದಗದ ನರಗುಂದ ತಾಲೂಕಿನಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಸಚಿನ್, ಧನ್ಯವಾದ ಮಹಂತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.